6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಬಿಜೆಪಿಯಿಂದ ಯತ್ನಾಳ್ ವಿರುದ್ಧ ಕೇಂದ್ರ ಶಿಸ್ತು ಸಮಿತಿಯಿಂದ ಕ್ರಮ ಇದು. ಯತ್ನಾಳ್ ಅವರನ್ನ 6 ವರ್ಷದಿಂದ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಯಾಕಂತ ಹೇಳಿದ್ರೆ ಯತ್ನಾಳ್ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಆದ್ರೆ ಯತ್ನಾಳ್ ವಿರುದ್ಧ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಬಿಜೆಪಿಯ ನಾಯಕರು ಹೇಳ್ತಾ ಇದ್ರು. ಯಾವ ರೀತಿಯಾಗಿ ವ್ಯಂಗ್ಯವಾಗಿ ಹೇಳ್ತಿದ್ರು ಅಂತ ಹೇಳಿದ್ರೆ, ಒಬ್ರು ಜಿಲೇಬಿ ತಿನ್ನೋರು, ಒಬ್ರು ಕರೆಕ್ಟ್ ಆಗಿ ಹೇಳ್ತಾರೆ ಅಂತ ಹೇಳಿದ್ರು. ಅಂದ್ರೆ ಜಿಲೇಬಿ ತಿನ್ನುವರು ಯಾರೋ ಅಥವಾ ಮತ್ತೊಬ್ರು ಯಾರೋ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಅಂದ್ರೆ ಅಷ್ಟು ಗರಂ ಆಗಿ ಉತ್ತರವನ್ನು ಕೊಟ್ಟಿದ್ರು. ಈ ರೇಣುಕಾಚಾರ್ಯ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನನಗ್ ಕೊಟ್ಟಿದ್ರು, ನಾನು ಬಿಜೆಪಿ ಪರವಾಗಿ ಮಾಡ್ತಾ ಇದ್ದೀನಿ, ಕೂಡ ರಾಜ್ಯಾಧ್ಯಕ್ಷರ ಪರವಾಗಿ ಮಾತನಾಡ್ತಾ ಇದ್ದೀನಿ. ಆದ್ರೆ ನನಗೆ ಕೇಂದ್ರ ಶಿಸ್ತು ಕ್ರಮ ಸಮಿತಿಯಿಂದ ನೋಟಿಸ್ ಬಂದಿದೆ, ಆದ್ರೆ ಯತ್ನಾಳ್ಗೆ ಯಾಕೆ ಬರಲಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಯಿತು. ಕೊನೆಗೂ ಕೂಡ 6 ವರ್ಷ ಈಗ ಉಚ್ಚಾಟನೆಗೊಂಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಹಾಗಾದ್ರೆ ಇಲ್ವಾ? 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿರುವಂತದ್ದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರು, ಯತ್ನಾಳ್ಗೆ ಯಾಕೆ ಕೊಟ್ಟಿಲ್ಲ? ಇಲ್ಲಿ ರೆಬಲ್ ಆಗಿ ಕಾಣಿಸಿಕೊಂಡಿರುವಂತದ್ದು ಯತ್ನಾಳ್ ಅವರು. ದೊಡ್ಡ ಟೀಮ್ ಅನ್ನ ಕಟ್ಕೊಂಡಿದ್ರು, ಅದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತೀನಿ ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ರು. ಇವರ ಜೊತೆ ಹಲವಾರು ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಕೊನೆಗೂ ಕೂಡ ಈಗ ಯತ್ನಾಳ್ ವಿರುದ್ಧ ಈಗ ನೋಟಿಸ್ ಜಾರಿಯಾಗಿರುವಂತದ್ದು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಮುಂದಿನ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ವಿಚಾರಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್. ಏನ್ ಕತೆ? ಕೊನೆಗೂ ಕೂಡ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಲ್ಲದೆ ಉಚ್ಚಾಟನೆಗೊಂಡಿದ್ದಾರೆ. ಸದ್ಯ ಏನ್ ಆಗಬಹುದು ಬಿಜೆಪಿ ಪಾಳ್ಯದಲ್ಲಿ ನೆಕ್ಸ್ಟ್ ಅಂತ ಹಿಂದೂ ಫೈರ್ ಬಾಂಡ್ ಇರಬಹುದು. ಈಗ ಯತ್ನಾಳ್ ಮಾತಾಡಿದ್ರೆ ಸಾಕಷ್ಟು ಗುಡುಗತ್ತಂತ ಹೇಳ್ತಾ ಇರುವಂತ ಇದೇ ಬಿಜೆಪಿಯ ನಾಯಕರು ಈಗ ಬಿಜೆಪಿಯಿಂದಲೇ ಈಗ ಯತ್ನಾಳ್ನ ಉಚ್ಚಾಟನೆ ಮಾಡಿರುವಂತದ್ದು ಬಿಜೆಪಿಗೆ ಎಷ್ಟು ಮಟ್ಟಿಗೆ ಹಿನ್ನಡೆ ಅಂತ ನಿಕೇಶ್ ಒಂದು ಅನಿರೀಕ್ಷಿತ ಬೆಳವಣಿಗೆ ಅಂತ ಹೇಳಬಹುದು. ಯಾಕಂದ್ರೆ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್, ಹಿಂದೂ ಹುಲಿ ಅಂತ ಕರೆಸ್ಕೊಳ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಕಾರಣಕ್ಕೂ ಉಚ್ಚಾಟನೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡವರು ಮಾತಾಡ್ಕೊಳ್ತಾ ಇದ್ರು. ಕಾರಣ ನೇರವಾಗಿ ಯಡಿಯೂರಪ್ಪ ವಿಜೇಂದ್ರ ಅವರನ್ನ ಅಪ್ಪ ಮಗ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಹೈಕಮಾಂಡ್ನ ಯಾರೋ ನಾಯಕರಿದ್ದಾರೆ, ಅವರೇ ಹೇಳಿ ಮಾತಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸಪೋರ್ಟ್ ಇಲ್ಲದೆ ಅವರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಉಚ್ಚಾಟನೆ ಅನ್ನುವಂಥದ್ದು ದೂರದ ಮಾತು ಅಂತ ಏನ್ ಹೇಳ್ತಾ ಇದ್ರು, ಎಲ್ಲವೂ ಕೂಡ ಈಗ ಉಲ್ಟಾ ಪಲ್ಟಾ ಆಗಿದೆ. ಬಹುಶಃ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದನ್ನ ನಿರೀಕ್ಷೆ ಮಾಡಿದ್ರೋ ಇಲ್ಲೋ, ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ವರ್ಷಗಳ ಕಾಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಪಾರ್ಟಿಯಿಂದ. ಅಲ್ಲಿಗೆ ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಆಗಿರಬಹುದು, ಲೋಕಸಭೆ ಎಲೆಕ್ಷನ್ ಆಗಿರಬಹುದು, ಯಾವ ಇಲೆಕ್ಷನ್ ಅನ್ನು ಕೂಡ ಅವರು ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಯ ವಿಚಾರವನ್ನ ಬಹುಶಃ ಹೈಕಮಾಂಡ್ ಲೆವೆಲ್ ಅಲ್ಲಿ ಮತ್ತೆ ಏನಾದ್ರೂ ಬದಲಾವಣೆ ಮಾಡಿದರೆ ಮಾತ್ರ ಈ ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ಬಿಗ್ ಶಾಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯಕ್ಕೆ ದೆಹಲಿಯಲ್ಲೇ ಇದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಎಸ್ ಟಿ ಸೋಮಶೇಖರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಗೇನೆ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಇನ್ನುಳಿದ 5 ಜನರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ನಿನ್ನೆ. ಅದರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿದೌಟ್ ನೋಟಿಸ್ ಏನು ಯಾವುದೇ ರೀತಿಯ ಒಂದು ಸುಳಿವು ಇಲ್ಲ, ನೇರವಾಗಿ ಶಾಕ್ ಕೊಡುವಂತಹ ಕೆಲಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಯಾವಾಗ ಭಿನ್ನಮತೀಯರ ಬಣ, ಭಿನ್ನ ಮತದ ರಾಗ ಜೋರಾಗಿತ್ತು ಬಿಜೆಪಿಯಲ್ಲಿ, ಇವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ವರ್ಸಸ್ ವಿಜೇಂದ್ರ ಬಣ ಅನ್ನುವಂತ ಪರಿಸ್ಥಿತಿ ಇತ್ತು. ವಿಜೇಂದ್ರ ಬಣಕ್ಕೆ ಬಲವಾಗಿ ರೇಣುಕಾಚಾರ್ಯ ಇತ್ಯಾದಿ ನಾಯಕರು ನೇರವಾಗಿ ಹೈಕಮಾಂಡ್ ನ ಮೀಟ್ ಆಗಿ ಇವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ಪಕ್ಷದಲ್ಲಿ ಈ ರೀತಿ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದ್ದಾರೆ, ಇವರ ಆಕ್ಟಿವಿಟೀಸ್ಗೆ ಫುಲ್ ಸ್ಟಾಪ್ ಹಾಕುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳಿದ್ರು. ಅಂತಿಮವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋದು ಬಿಜೆಪಿ ವಲಯದಲ್ಲಿ ನಿಜಕ್ಕೂ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳಬಹುದು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ವಿಜಯಪುರ ಕ್ಷೇತ್ರದ ಜನರು ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಇದನ್ನ ಯಾವ ರೀತಿ ಅರಗಿಸ್ಕೊಳ್ತಾರೆ, ಯಾವ ರೀತಿ ಜೀರ್ಣಿಸ್ಕೊಳ್ತಾರೆ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದೆ ಮತ್ತೆ ಯಾವ ರೀತಿಯ ಅವಕಾಶಗಳಿದೆ, ಮುಂದೇನು ಅನ್ನುವಂತ ಒಂದು ಬಿಗ್ ಕ್ವಶನ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಾಡ್ತಾ ಇದೆ. ಅವರು ಒಂದ್ ಕಡೆ ಈಸಿಯಾಗಿ ತಗೋತಾರೆ ಉಚ್ಚಾಟನೆ ವಿಚಾರವನ್ನ,
ಉಚ್ಚಾಟನೆ ಮಾಡ್ತಾರ, ಮಾಡ್ಲಿ ಬಿಡ್ರಿ, ನಾನು ಆಚೆ ಬರಕ್ ರೆಡಿ ಇದೀನಿ ಅನ್ನೋ ಮಾತನ್ನ ಹೇಳಬಹುದು. ಆದ್ರೆ ಪಾರ್ಟಿ ಇಲ್ಲದೆ ಮುಂದೆ ಈ ಹಿಂದೆಯೂ ಕೂಡ ಉಚ್ಚಾಟನೆ ಆದಂತ ಉದಾಹರಣೆ ಇದೆ. ಮತ್ತೆ ಪಾರ್ಟಿಗೆ ಅವರು ಬಂದಿದ್ದಿದೆ. ಜೆಡಿಎಸ್ ಅಲ್ಲೂ ಕೂಡ ಇದ್ದಂತವ್ರು ಬಸನಗೌಡರು. ಸೊ ಈಗ ಈ ಕಾಲದಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡಿರುವಂತದ್ದು ಒಂದು ದೊಡ್ಡ ಮಟ್ಟದ ರಾಜಕೀಯ ಬಿರುಗಾಳಿಗೆ ಕಾರಣ ಆಗುತ್ತೆ. ಈ ಕ್ಷಣದಿಂದ ಬಿಜೆಪಿಯಲ್ಲಿ ಶಿಪಾದಾಗೆ ಹೋಲ್ಡಲ್ಲಿ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಯತ್ನಾಳ್ ಜೊತೆ ಗುರುತಿಸಿಕೊಂಡಿರುವಂತಹ ನಾಯಕರಿಗೆ ಈಗ ಡವಡವ ಶುರುವಾಗಿದೆ. ರಮೇಶ್ ಜಾರಕಿಹೊಳಿ, ಮಧು ಬಂಗಾರಪ್ಪಗೆ ಈಗ ಟೆನ್ಷನ್ ಕಾಡ್ತಾ ಇರುವಂತದ್ದು. ಸದ್ಯ ಯತ್ನಾಳ್ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ರೆಬಲ್ಸ್ ನ ನಾಯಕರು. ಯತ್ನಾಳ್ ಜೊತೆ ಗುರುತಿಸಿಕೊಂಡಿದ್ದಾರೆ ಈಗಾಗಲೇ. ಅಂಥ ನಾಯಕರಿಗೆ ಈಗ ಎದೆಯಲ್ಲಿ ಡವಡವ ಶುರುವಾಗಿದೆ. ಬಹಳ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ, ಮಧು ಬಂಗಾರಪ್ಪ ಅವರಿಗೆ ಟೆನ್ಷನ್. ಇವರು ತಿಂಗಳ ಒಂದೊಂದು ಸಭೆಯನ್ನ ನಡೆಸ್ತಾ ಇದ್ರು. ಸೊ ಈಗ ಸಭೆಗೆ ಏನಾಗಿದೆ ಅಂತ ಹೇಳಿದ್ರೆ, ಸಭೆಯಲ್ಲಿ ಕಾಣಿಸ್ಕೊಂಡಿರುವಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಯತ್ನಾಳ್ ಅವರ ಸಭೆಯಲ್ಲಿ. ಸೊ ಈಗ ಕಾಣಿಸ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಟೆನ್ಷನ್ ಶುರುವಾಗಿದೆ. ನೆಕ್ಸ್ಟ್ ಈಗ ನಮ್ಮನ್ನು ಕೂಡ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತ ಭಯ. ಈಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಂತ ಬಲಿಷ್ಠವಾದ ನಾಯಕ, ಹಿಂದೂ ಫೈರ್ ಬ್ಯಾಂಡ್, ಹಾಗೆ ಬಿಜೆಪಿಯ ಬಲಿಷ್ಠ ನಾಯಕ, ಸಾಕಷ್ಟು ಫ್ಯಾನ್ಸ್ ಫಾಲೋವರ್ಸ್ ಇರುವಂತ ನಾಯಕ, ಅಂತವ್ರನ್ನೇ ಉಚ್ಚಾಟನೆ ಮಾಡಿದ್ದಾರೆ ಬಿಜೆಪಿಯಿಂದ. ಇನ್ ನಮ್ದೇನ್ ಕತೆ, ವಾಟ್ ನೆಕ್ಸ್ಟ್ ಎನ್ನುವಂಥದ್ದು ಕೂಡ ಈಗ ಯತ್ನಾಳ್ ಜೊತೆ ಕಾಣಿಸಿಕೊಂಡಿರುವಂತ ನಾಯಕರಲ್ಲಿ ಉದ್ಭವ ಆಗಿರುವಂತದ್ದು. ಬಿಜೆಪಿಯಿಂದ 6 ವರ್ಷ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆಗೊಂಡಿದ್ದಾರೆ. ಬಿಡಿ, ಅದು ಪಕ್ಷೇತರವಾಗಿ ನಿಲ್ತಾರೆ, ಆ ಪ್ರಶ್ನೆ ಬೇರೆ. ಆದ್ರೆ ಈಗ ಪಕ್ಷದ ಒಂದು ಚಿಹ್ನೆ ಅಡಿಯಲ್ಲಿ ಎಲ್ಲೂ ಕೂಡ ಕಂಟೆಸ್ಟ್ ಮಾಡುವಾಗಿಲ್ಲ. 6 ವರ್ಷ ಯಾವುದೇ ಎಲೆಕ್ಷನ್ ನಲ್ಲಿ ಪಕ್ಷದ ಚಿಹ್ನೆಯಲ್ಲಿ ನಿಲ್ಲುವಂಗಿಲ್ಲ. ಇವಾಗ ಡೀಟೇಲ್ಸ್ ಕೊಡ್ತಾರೆ. ಎಸ್ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆ ಅವರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಿಜೆಪಿಯ ಸ್ಟ್ರಾಂಗ್ ಹಿಂದೂ ಫೈರ್ ಬ್ರ್ಯಾಂಡ್. ಹಿಂದೂ ಅಂತ ಹೇಳಿದ್ರೆ ಸಾಕಷ್ಟು ಮಾತನಾಡ್ತಾರೆ, ಜೊತೆಗೆ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೆ. ಅಂದ್ರೆ ಪಕ್ಷವನ್ನ ಸಂಘಟನೆ ಮಾಡ್ತೀನಿ, ದೊಡ್ಡ ಮಟ್ಟ ತಗೊಂಡು ಹೋಗ್ತೀನಿ ಅನ್ನುವಂತ ನಿಲುವನ್ನ ವ್ಯಕ್ತಪಡಿಸಿದ್ರು. ಸೊ ಈಗ ಎಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷ ಎನ್ನುವಂಥದ್ದು ಶಿಸ್ತು, ಆ ಶಿಸ್ತಿಗ ಮತ್ತೆ ಮರುಕಳಿಸ್ತಾ ಅಂತಾನೆ ಹೇಳ್ಬೋದಾ ಈಗ ಉಚ್ಚಾಟನೆಯಿಂದ? ಇಲ್ಲ, ಇದು ಉಚ್ಚಾಟನೆ, ಇದು 2 ಅಲಗಿನ ಕತ್ತಿ. ಇದು ಇವತ್ತು ಕರ್ನಾಟಕದ ಬಿಜೆಪಿಯ ಆಂತರಿಕ ಸ್ಥಿತಿಯನ್ನು ನೋಡಿದಾಗ ಅಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಇಲ್ಲಿ ಶಾಸಕರ ನಡುವೆ ಆಗ್ಲಿ, ಹಿರಿಯ ನಾಯಕರ ನಡುವೆ ಆಗ್ಲಿ, ಕೋರ್ ಕಮಿಟಿಯ ಸದಸ್ಯರುಗಳ ನಡುವೆ ಆಗ್ಲಿ, ಯಾವುದೇ ವಿಷಯದ ಬಗ್ಗೆ ಕೂಡ ಒಂದು ಸರ್ವಸಮ್ಮತವಾದ ಅಭಿಪ್ರಾಯವೇ ಕಾಣಿಸ್ತಾ ಇಲ್ಲ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ 2023 ಚುನಾವಣಾ ಫಲಿತಾಂಶ, ಆ ಪ್ರತಿಕೂಲ ಫಲಿತಾಂಶ ಬಂದ ಮೇಲೆ ಕೂಡ ಜನಾದೇಶ ಏನಿತ್ತು, ನೀವೊಂದು ಜವಾಬ್ದಾರಿ ಇತ್ತು ಪ್ರತಿಪಕ್ಷವಾಗಿ ಕಾಂಗ್ರೆಸ್ಗೆ ಪ್ರಬಲವಾದ ಪ್ರತಿರೋಧವನ್ನು ಒಡ್ಡಿ ಅಂತ. ಆತರ ಆಗಲೇ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷವನ್ನು ಮರ್ತೇ ಬಿಟ್ರು. ತಾವೇ ಪರಸ್ಪರ ಬಡ ರಾಜಕೀಯ ಮಾಡ್ತಾ ಒಬ್ರನ್ನೊಬ್ರು ನಿನ್ನೆ ಗೇಲಿ ಲೇವಡಿ ಮಾತು ಅದು ಬಹಿರಂಗ ಕಾಳಗಕ್ಕೆ ಇಳಿದ್ಬಿಟ್ಟಿದ್ರು. ಅಂಡ್ ಇದರಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು, ಅವ್ರಿಗೆ ಹಿರಿಯ ನಾಯಕರನ್ನು ಪ್ರತಿ ಇದ್ದೇ ಇತ್ತು. ಯಾಕಂದ್ರೆ ವಾಜಪೇಯಿ ಸರ್ಕಾರದಲ್ಲಿ ಯಾವುದೋ ಒಂದ್ ಕಾಲದಲ್ಲಿ NDA ಸರ್ಕಾರದಲ್ಲಿ ಅವರು ರೈಲ್ವೆ ಸಚಿವರಾಗಿದ್ರು. ನಿಮ್ಮ ತಲೆಮಾರ್ಗದು ಗೊತ್ತಿದೆಯೋ ಇಲ್ವೋ, ರೈಲ್ವೆ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಿದ್ರು, ಒಳ್ಳೆ ಹೆಸರು ತಗೊಂಡಿದ್ರು. ಅದಾದ ನಂತರ NDA ಸರ್ಕಾರ ಪತನಗೊಂಡಿದ್ದರಿಂದ ಅವ್ರು ಮತ್ತೊಂದು ಅವಧಿ ಸಿಗಲಿಲ್ಲ. ಆದ್ರೆ ಆ ಹಿರಿಯ